ನಮಸ್ತೆ ಗೆಳೆಯರೇ, ಇಂದು ನಮ್ಮ ಬೆಂಗಳೂರಿನ ಪಿತಾಮಹ ಅಂತಾನೆ ಪ್ರಸಿದ್ಧಿ ಆಗಿರೋ ನಾಡಪ್ರಭು ಕೆಂಪೇಗೌಡ ಜಯಂತಿ ಇತ್ತು. ಅದರ ಪ್ರಯುಕ್ತ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಸಮೀಪ ಬರುವ ದಶಪಥ ರಸ್ತೆಯನ್ನು ಉದ್ಘಾಟನೆ ಮಾಡಲಾಯಿತು. ಎಸ್.ಎಂ. ಕೃಷ್ಣ ರಸ್ತೆಯು ಬೆಂಗಳೂರಿನ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳನ್ನು ಸಂಪರ್ಕಿಸುವ ಒಂದು ಪ್ರಮುಖ 10 ಪಥದ ದಶಪಥ ರಸ್ತೆಯಾಗಿದೆ. ಈ ರಸ್ತೆಯು ಮಾಗಡಿ ರಸ್ತೆಯ ಕಡಬಗೆರೆ ಕ್ರಾಸ್ನಿಂದ ಮೈಸೂರು ರಸ್ತೆಯ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದವರೆಗೆ ಸಂಪರ್ಕ ಕಲ್ಪಿಸುತ್ತದೆ. ಇದು ಯಾವುದೇ ಟೋಲ್ ಇಲ್ಲದ ಸಿಗ್ನಲ್ ಮುಕ್ತ ರಸ್ತೆಯಾಗಿದ್ದು ಸುಮಾರು 10.3 ಕಿಲೋಮೀಟರ್ ಉದ್ದವಾಗಿದೆ. ಈ ರಸ್ತೆಯ ಪ್ರಮುಖ ವಿವರ ಏನಪ್ಪಾ ಅಂತ ಅಂದ್ರೆ, ಆರಂಭಿಕ ಹಾಗೂ ಕೊನೆಯ ಬಿಂದು ಮಾಗಡಿ ರಸ್ತೆಯ ಕಡಬಗೆರೆ ಕ್ರಾಸ್ನಿಂದ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದವರೆಗೂ ಈ ಒಂದು ರೋಡ್ ಇದೆ. ಪ್ರಯಾಣದ ಸಮಯ ಕಡಿತ. ಈ ಮಾರ್ಗವು ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆಯ ನಡುವಿನ ಪ್ರಯಾಣದ ಸಮಯವನ್ನು ಬರೋಬ್ಬರಿ 60 ನಿಮಿಷಗಳಿಂದ ಕೇವಲ 15 ರಿಂದ 20 ನಿಮಿಷಗಳಿಗೆ ಇಳಿಸಿದೆ. ವಿಶೇಷತೆ, 100 ಮೀಟರ್ ಅಗಲದ ಈ ರಸ್ತೆಯಲ್ಲಿ ಪ್ರತ್ಯೇಕ ಸರ್ವಿಸ್ ರಸ್ತೆಗಳು, ಸೈಕಲ್ ಟ್ರ್ಯಾಕ್ ಮತ್ತು ವಾಕಿಂಗ್ ಪಾತ್ಗಳನ್ನು ನಿರ್ಮಿಸಲಾಗಿದೆ. ಈಗಾಗಲೇ ಅದರಲ್ಲಿ ಸುಮಾರು 5-6 ಲಕ್ಷ ಕೋಟಿ ಬೆಂಗಳೂರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇನ್ನು ಕೂಡ ಬಹಳಷ್ಟು ಜನ ಬೆಂಗಳೂರಿಗೆ ಬಂದು ನಾವು ಇಲ್ಲಿ ಫ್ಯಾಕ್ಟರಿ ಮಾಡ್ತೇವೆ, ನಾವು ಇಲ್ಲಿ ನಮ್ಮ ಸಂಸ್ಥೆಗಳು ಮಾಡ್ತೇವೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಆಕರ್ಷಣೆಯಾಗಿ ಇರ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಾವು ಇಷ್ಟೆಲ್ಲ ಚಿಂತನೆ ಮಾಡ್ತೇವೆ, ಆಲೋಚಿಸಬೇಕು. ಕರ್ನಾಟಕ ದೊಡ್ಡದಾಗಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ವಿದ್ಯೆ ಸಿಗಬೇಕು ಅಂತ ಹೇಳಿ ವಿರೋಧ ಮಾಡಿದ್ರು. ಬೆಂಗಳೂರಿನನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ವಿರೋಧ ಮಾಡ್ತಾರೆ. ಕುಡಿಯೋದಕ್ಕೆ ನೀರು ಸಾಕಾಗೋದಿಲ್ಲ. ಕಾವೇರಿಯಲ್ಲಿ ಈಗಾಗಲೇ 5ನೇ ಸ್ಟೇಜ್ ಮುಗಿದೋಗಿವೆ, ಇನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಾವು ಕುಡಿಯೋ ನೀರಿಗೆ ಯೋಜನೆಯನ್ನ ಮಾಡಿದ್ರೆ ಅದನ್ನ ವಿರೋಧ ಮಾಡ್ತಾರೆ. ಇವತ್ತು ಬೆಂಗಳೂರು ಬೆಳಿಬೇಕು. 30 ವರ್ಷ ಕಳೆದಿದೆ. ನೈಸ್ ರಸ್ತೆಯನ್ನ ಮಾಡೋದಕ್ಕೆ ವಿರೋಧ ಮಾಡೋದಕ್ಕೆ ಶುರು ಮಾಡಿ 30 ವರ್ಷದಿಂದಲೂ ವಿರೋಧ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಕಂಪ್ಲೀಟ್ ಆಗ್ಲಿಲ್ಲ. ಬೆಂಗಳೂರಿಂದ ಮೈಸೂರುವರೆಗೆ ರಸ್ತೆ ಮಾಡಬೇಕು, ನೈಸ್ನವ್ರಿಗೆ ಕಾಂಟ್ರಾಕ್ಟ್ ಸರ್ಕಾರ ಸ್ಪಂದಿಸಿದೆ. ನಾವು ಕೇಳಿದ್ವು ಕೆಂಪೇಗೌಡ ಏರ್ಪೋರ್ಟ್ ಆಗಿ ಅಂತ ಇಡಬೇಕು ಅಂತೇಳಿ, ಅದನ್ನು ಕೂಡ ಮಾಡಿದ್ರಿ. ಹಾಗೇನೆ ಅಲ್ಲೊಂದು ದೊಡ್ಡ ಪ್ರತಿಮೆಯನ್ನು ಮಾಡಬೇಕು, ಅದನ್ನು ಕೂಡ ಮಾಡಿದ್ರಿ. ಇವತ್ತು ಶಿವಕುಮಾರ್ ಅವರಲ್ಲಿ ಬಂದು ಹೇಳ್ತಾ ಇದ್ರು, ಇಲ್ಲ ಇದು ಯಾಕೋ ಇನ್ನೂ ಚೆನ್ನಾಗಿ ಕಾಣ್ತಾ ಇಲ್ಲ, ಲಕ್ಷಾಂತರ ಜನ ಇದನ್ನ ನೋಡ್ಬೇಕು, ಆ ರೀತಿ ಏನಾದರೂ ಒಂದು ಮಾಡಬೇಕು ಹಾಗೆ ಅಂತೇಳಿ ಅಲ್ಲೇ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ದೊಡ್ಡ ಬೃಹತ್ತಾದ ಕೆಂಪೇಗೌಡರ ಭವನವನ್ನ ಇವತ್ತು ಘೋಷಣೆ ಮಾಡಬೇಕು ಹಾಗೆ ಅಂತೇಳಿ ಇಷ್ಟು ಮಾತುಗಳು ನಾವೇನು ಹೇಳಿದ್ದೇವೆ. ಬಹುಶಃ ಅದು ಮಾನ್ಯ ಗೌರವನೀಯ ಮುಖ್ಯಮಂತ್ರಿಗಳ ಮಾತುಗಳಲ್ಲಿ ವಾರ್ಷಿಕ ಪವಿತ್ರ ಕಾರ್ಯಕ್ರಮದಲ್ಲಿ ನಾಡಪ್ರಭುಗಳನ್ನು ಸ್ಮರಿಸಿ ನಿಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಸುತ್ತೂರು ಶ್ರೀಗಳ ಸನ್ನಿಧಿಯಲ್ಲಿ ಎಲ್ಲ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಕಾರ್ಯಕ್ರಮದ ಅಂಗವಾಗಿ ತಮಗೆ ಕರ್ನಾಟಕದಲ್ಲಿ ವಾಸವಾಗಿದ್ದಂಥ ಎಲ್ಲ ನಾಗರಿಕರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಶುಭವನ್ನ ಹಾರೈಸ್ತಾ ಇದ್ದೇನೆ. ವೇದಿಕೆ ಮೇಲೆ ಇವತ್ತು ವಿಶೇಷ ಸ್ವಾಮೀಜಿಗಳು ಭಾಗವಹಿಸಿದ್ದಾರೆ. ಅವರ ಪಾದ ಕಮಲಗಳಿಗೆ ನನ್ನ ನಮಸ್ಕಾರ ಸಲ್ಲಿಸಿ, ನಿತ್ಯದಂತೆ ಶ್ರೀಮತಿ ಶ್ರೀ ನಮ್ಮ ಆದಿಚುಂಚನಗಿರಿ ಮಠದ ಶ್ರೀ ಉಪಮುಖ್ಯಮಂತ್ರಿ ಆಗಿದ್ರು, ಈಗೂ ಉಪಮುಖ್ಯಮಂತ್ರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನನ್ನ ಆತ್ಮೀಯ ಸ್ನೇಹಿತರಾದಂತಹ
ರೇವಣ್ಣವ್ರು ಇಲ್ಲೇ ಇದ್ದಾರೆ. ನಾನು ರೇವಣ್ಣವರೆಲ್ಲ ಸೇರಿ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ. ನಾನು ರೇವಣ್ಣವ್ರಿಗೆ ಈ ಸಂದರ್ಭದಲ್ಲಿ ಅವಕಾಶ ಕೊಡುವಂತ ವ್ಯವಸ್ಥೆ ಹೀಗೆ 5 ವಿಚಾರದಲ್ಲಿ ಯಾವುದು ಬೇಕಾದ್ರೂ ಅವರು ಆಯ್ಕೆ ಮಾಡಿಕೊಳ್ಳುವಂತ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ಬೆಂಗಳೂರು ನಗರವನ್ನು ಉಳಿಸ್ಲಿಕ್ಕೆ ಈ ತೀರ್ಮಾನವನ್ನು ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಬಂಧುಗಳೇ, ಇವತ್ತು ಬಹಳ ದೃಷ್ಟಿಯಿಂದ ನಮ್ಮ ನಾಡಿನ ಜನತೆಗೆ ಇವತ್ತು ನಾವು ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಿಸ್ಕೊಳ್ತಾ ಇದ್ದೇವೆ. ದೂರದೃಷ್ಟಿಯ ಮಹಾನ್ ಚೇತನ, ಕೆರೆಗಳನ್ನು ಕಟ್ಟಿದಂತ ಒಬ್ಬ ದೊಡ್ಡ ಭಗೀರಥ, ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದಂತ ಒಬ್ಬ ದೈವ ಭಕ್ತ. ಅಲ್ಲಿ ಒಂದು ವಿಶೇಷವಾದಂತ ಅಧ್ಯಾಯ ಕೇಂದ್ರವನ್ನ ಹಿಂದೆ ಕೂಡ ನಾವು ತೀರ್ಮಾನವನ್ನ ಮಾಡಿದ್ದು, ಅದು ಕೂಡ ಈಗಾಗಲೇ ಒಂದು ರೂಪಕ್ಕೆ ಬಂದಿದೆ. ಮಾನ್ಯಶ್ರೀ ನಮ್ಮ ಇವರು ಇಲ್ಲಿದ್ದಾರೆ, ಯಾರು ನಮ್ಮ KH ಮುನಿಯಪ್ಪನವರು, ಅವರು ಕೂಡ ಅವ್ರ ಕ್ಷೇತ್ರದಲ್ಲಿ ಔತಿಲಿ ಈಗಾಗಲೇ ಸುಮಾರು 9.5 ಎಕರೆ ಜಮೀನನ್ನ ಇವತ್ತು ಆಯ್ಕೆ ಮಾಡಿ ಈ ಕೆಂಪೇಗೌಡರ ಅಧ್ಯಾಯ ಕೇಂದ್ರ ಅಲ್ಲೂ ಕೂಡ ನಡಿಬೇಕು. ಅವರ ಹುಟ್ಟದ ಸ್ಥಳದಲ್ಲಿ ಅಲ್ಲಿ ಒಂದು ಕಾಲದಲ್ಲಿ ಏನು ಆವತಿ ಅಂತ ಅಂದ್ರೆ ತಂದೆ ಆದಂತ ಒಂದು ಇತಿಹಾಸ ಇದೆ. ಅಲ್ಲೂ ಕೂಡ 10 ಎಕರೆ ಜಾಗವನ್ನು ಕೊಟ್ಟಿದ್ದಾರೆ. ಮುಂದಿನ ವರ್ಷ ಅದಕ್ಕೆ 100 ಕೋಟಿ ರೂಪಾಯಿ ವೆಚ್ಚದ ಒಂದು ಹೊಸ ಯೋಜನೆಯನ್ನ ಅಲ್ಲೂ ಕೂಡ ತೀರ್ಮಾನವನ್ನು ಮಾಡಲಿಕ್ಕೆ ನಾನು ಕಾರ್ಯಕ್ರಮವನ್ನು ನಾನು ರೂಪಿಸ್ತೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈಗಾಗಲೇ ಮಾಗಡಿಯಲ್ಲಿ ನೋಡ್ಲಿಕ್ಕೆ ಬಂದಿದ್ದರಂತೆ, ಲೈಟಿನ ಹಾಂಗಾಲ ಅಲಂಕಾರವನ್ನು ನೋಡ್ಲಿಕ್ಕೆ ಬಂದಂತೆ, ನನಗೂ ಕೂಡ ನೀನು ಬರಬೇಕು ಅಂತೇಳಿ ಸೋಮಶೇಖರ್ ಮತ್ತು ನಮ್ಮ ಹ್ಯಾರಿಸ್ ಅವರು ಹೇಳಿದ್ದಾರೆ. ಈ 3 ದಿನದಲ್ಲಿ ಯಾವತ್ತಾರು ಬಂದು ನೋಡಿ ಆನಂದ ಪಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ಈಗ ತಾನೇ SM ಕೃಷ್ಣರವರ ಕುಟುಂಬ ಎಲ್ಲ ಕೂಡ ಬಂದು ಇದಕ್ಕೆ ಒಂದು ಸಾಕ್ಷಿಯಾಗಿ ಇವತ್ತು ಹೋದ್ರು. ಎಲ್ಲ ನಮ್ಮ ನಾಯಕರುಗಳೆಲ್ಲ ವೇದಿಕೆಯಲ್ಲಿದ್ದಾರೆ, ಅಧಿಕಾರಿಗಳಿದ್ದಾರೆ. ತಾವು ಯಾರ್ಯಾರು ಈ ಭೂಮಿಯನ್ನು ಕಳ್ಕೊಂಡಿದ್ದೀರಿ, ರೈತರುಗಳು, ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತುಂಬು ಹೃದಯ ಕೃತಜ್ಞತೆಯನ್ನು ಅರ್ಪಿಸಿ, ನಿಮ್ಮ ತ್ಯಾಗ ಇಡೀ ಬದುಕಿನಲ್ಲಿ ಒಂದು ಶಾಶ್ವತವಾಗಿರ್ತದೆ. ನಾನು ಇನ್ನೊಂದು ಮಾತು ಹೇಳ್ತಾ ಇರ್ತೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಹಂಗೆ ಹುಟ್ಟು ಸಾವಿನ ಮಧ್ಯದಲ್ಲಿ ಯಾರು ಏನ್ ಸಾಧನೆ ಮಾಡ್ತಾರೆ, ಯಾರು ಏನ್ ತ್ಯಾಗ ಮಾಡ್ತಾರೆ, ಅದು ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ತ್ಯಾಗ ಬಹಳ ಬಹಳ ಅಪೂರ್ವವಾದದ್ದು. ನಿಮ್ಮ ತ್ಯಾಗಕ್ಕೆ ನನ್ನ ಕೋಟಿ ನಮಸ್ಕಾರ ಹೇಳಿ, ಮತ್ತೆ ಕೆಂಪೇಗೌಡರ ಜಯಂತಿ ದಿನ ಮುಂದಿನ ವರ್ಷದಿಂದ ಒಂದು ಪ್ರಕಟಣೆಯನ್ನು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮುಂದಿನ ವರ್ಷದಿಂದ ಪ್ರತಿ ಒಂದು 28 ವಿಧಾನಸಭಾ ಕ್ಷೇತ್ರ ಇದೆ. ಪ್ರತಿ ವರ್ಷ ಕೂಡ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಕಾರ್ಯಕ್ರಮವನ್ನ ಕ್ಷೇತ್ರದಲ್ಲಿ ಯಾರು ಮುಖಂಡರು, ಶಾಸಕರು ಜವಾಬ್ದಾರಿ ವಹಿಸ್ಕೊಳ್ತಾರೋ ಅಲ್ಲಿ ವಿಶೇಷವಾದಂಥ ಅನುದಾನವನ್ನು ಕೊಟ್ಟು ಆ ಕ್ಷೇತ್ರಗಳಲ್ಲಿ ಮಾಡುವಂಥ ಕೆಲಸವನ್ನ ನಾವು ಮಾಡ್ತೇವೆ. ಸೊ ಎಲ್ಲರಿಗೂ ಕೂಡ ಈ ಕೆಂಪೇಗೌಡರ ಪರಿಚಯವನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಈ ಕಾರ್ಯಕ್ರಮ ನಡೀತದೆ. ಈ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ. ಕೇಳಿಸ್ಕೊಂಡ್ರಲ್ವಾ ನಮ್ಮ ಮುಖ್ಯಮಂತ್ರಿಗಳ ಮಾತು. ಇದೆಲ್ಲ ಈ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಹೋಗಿದ್ದೆ ಊಟದ ಕಡೆ ಹೋದಾಗ ಸಿಕ್ಕಾಪಟ್ಟೆ ಜನ ಇದ್ದರು. ಮುಖ್ಯಮಂತ್ರಿಗಳನ್ನ ನೋಡಬೇಕು ಅಂತ ತುಂಬ ಜನ ಬಂದಿದ್ದರು. ಹೊಸ ಜಾಗ ಅಂತ ಎಲ್ಲ ನೋಡೋದಕ್ಕೆ ಅಂತ ಬಂದಿದ್ದರು. ಪೊಲೀಸ್ಗಳ ದಂಡು ತುಂಬಾ ಇತ್ತು. ಆ ಒಂದು ಸಾಹಸದಲ್ಲೂ ಕೂಡ ನಾವು ಹೋಗಿ ಊಟ ಮಾಡಿದ್ವಿ. ಏನೇನು ಮಾಡಿದ್ವಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ.
ನೋಡಿದ್ರಲ್ವಾ, ಇದೇ ರೀತಿ ನಿಮಗೆ ಮಾಹಿತಿಗಳು ಬರ್ತಾ ಇರಬೇಕು ಅಂತ ಅಂದರೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ವಿಚಾರ ಬರಬೇಕು ಅಂತ ಅಂದರೆ ಬೆಲ್ ಬಟನ್ನ ಒತ್ತಿ.